ಅದಕ್ಕೆ ಚಿಕನ್ ಮಟನ್ ತರಿಸಿದ್ದಾರೆ, ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ. ಅಂದರೆ ತುಂಬ ವರ್ಷನೇ ಆಗಿತ್ತು ಅವ್ರ ಕೈ ಇರ್ತೀನಿ, ಅದಕ್ಕೆ ಅವ್ರ ಕೈ ಮಾಡ್ತೀನಿ. ಇದು ಕೋಲ್ಡ್ ವಾಟರ್ ಮತ್ತು ಹಾಟ್ ವಾಟರ್ ಎರಡು ಹಾಕ್ಬೋದು. ಚೆನ್ನಾಗಿ ಬಂದೈತಾ? ಸರಿ, ಇನ್ನೊಂದು ಹಾಕ್ಬೇಕು. ಸರಿ, 3 ಇರೋದು ಅದು ಸಖತ್ ಎಳಿತೈತೆ. ಈಗ ಅಜ್ಜಿ ಹೋಗ್ತಾ ಅಜ್ಜಿಗೆ ನೆನ್ನೆ ಮಾಡಿಕೊಟ್ಟಿದ್ದು ಇಷ್ಟ ಇಲ್ವಂತೆ, ನನಗೂ ಇಷ್ಟ ಇಲ್ಲ ಸ್ಮೆಲ್ಲು. ಯಪ್ಪ ಬಿಟ್ಟು ಬರೇ. ಬಾಯ್. ವೆಲ್ಕಮ್ ಬ್ಯಾಕ್ ನಿವೇದಿತಾಸ್ ವ್ಲಾಗ್. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇವತ್ತು ಸಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಅಜ್ಜಿ ಮತ್ತು ನಾವೆಲ್ಲ ಇದ್ವಲ್ಲ, ಸೊ ಅಮ್ಮ ಅದಕ್ಕೆ ಚಿಕನ್ ಮಟನ್ ತರಿಸಿದ್ದಾರೆ, ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ. ಅಂದರೆ ನಾವು ಶೆಕೆ ಫ್ರೆಂಡ್ಸ್ ಆಯ್ತಾನಲ್ಲ ಅಂದರೆ ನಾವೀಗ ಊರಿಗೆ ಹೋಗ್ಬಿಡ್ತೀವಿ ಸಂಜೆ, ಅಜ್ಜಿನೂ ಹೋಗ್ಬಿಡ್ತಾರೆ. ಅದಕ್ಕೆ ಅಮ್ಮ ಏನಾದರೂ ಮಾಡ್ಕೊಂಡು ತಿನ್ಕೊಂಡು ಹೋಗಿ ಅಂತ ಅಂದಿದ್ದಾರೆ. ಸೊ ಇವತ್ತು ಸಂಡೇ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನಾವು ಹೇಗೆ ಅಡುಗೆ ಮಾಡ್ತೀವಿ, ನಾವೇನು ಪ್ರಿಪೇರ್ ಮಾಡ್ತೀವಿ ಅಂತ ತೋರಿಸ್ತೀವಿ ಫ್ರೆಂಡ್ಸ್. ಇವಾಗ ಅಂಕಿತ ಎಲ್ಲ ಕಟ್ ಮಾಡ್ಕೊತಾ ಇದ್ದಾಳೆ. ಏನು ಕಟ್ ಮಾಡ್ಕೊತಾ ಇದ್ದಾಳೆ ನೋಡೋಣ ಬನ್ನಿ. ಏನಕ್ಕೆ ಅಂದರೆ ಬಿರಿಯಾನಿ ಮಾಡ್ತಾ ಇದ್ದೀನಿ, ಅದಕ್ಕೆ. ನೀನು ಮಾಡ್ತಾ ಇದೀಯ? ನಿನಗೆ ಗೊತ್ತಾಗಿಲ್ಲ ಅಂದರೆ ನಾನು ವೀಡಿಯೋ ಹಾಕಿದ್ದೀನಲ್ಲ, ಅದನ್ನು ನೋಡ್ಕೊ ಮಾಡು. ಅಮ್ಮ ಮತ್ತು ಅಜ್ಜಿ ಮಟನ್ ಕೈಮಾ ಸಾಂಬಾರು ಮತ್ತು ಚಿಕನ್ ಚಾಪ್ಸ್ ಕಬಾಬ್ಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ನಾನು ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಏಯ್ ಸರಿ ಬಾಯ್ಲಿ. ಇವ್ನು ನೋಡಿ ಬೆಳಗ್ಗೆ ಎದ್ದೆ ಹೊಟ್ಟೆ ಹೋಗೋನೆ, ಮನೇಲೇ ಇಲ್ಲ, ಬರೀ ಬೀದಿ ಸುತ್ತದೆ ಇವನು. ಇವತ್ತು ನಮ್ಮ ಅಜ್ಜಿ ಮಟನ್ ಸಾಂಬಾರು ಮತ್ತು ಕೈಮಾ ಎಲ್ಲ ಮಾಡ್ತಾ ಇರೋದು. ಸೊ ನಮ್ಗೆ ಅಷ್ಟಾಗೋದು ಬರಲ್ಲ, ಸೊ ಅಜ್ಜಿಗೆ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಅಜ್ಜಿ ಕೈಲಿ ಮಾಡಿಸ್ತಾರೆ. ಅಂದರೆ ಇವಾಗಿಂದು ನಾವು ಮಾಡೋದು ಈಗ ನಮ್ಮ ಅಜ್ಜಿಗೆ ಅಷ್ಟು ಬಿರಿಯಾನಿ ಅದೆಲ್ಲ ಬರಲ್ಲ. ಅವರು ಅವಾಗಿನ ಕಾಲದಿಂದ ಈ ಸಾಂಬಾರೆಲ್ಲ ಮಾಡ್ತಾ ಇದ್ದೀರ. ಸೊ ಅವ್ರ ಕೈಲಿ ಹೊಸ್ದಾಗಿ ಅಂದರೆ ತಿಂದೆ ಎಲ್ಲ ತುಂಬ ವರ್ಷನೇ ಆಗಿತ್ತು ಅವ್ರ ಕೈ ತಿಂದೆ, ಅದಕ್ಕೆ ಅವ್ರ ಕೈ ಮಾಡ್ತೀನಿ. ಅಂಕಿತ ಬಿರಿಯಾನಿ ಮಾಡ್ತಾ ಇದ್ದಾಳೆ. ಅವತ್ತು ಮಾಡಿದ್ವಲ್ಲ, ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಸೊ ಆ ರೆಸಿಪಿನ ಫಾಲೋ ಮಾಡ್ತಾವಳು. ಅಂದರೆ ಅವತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಅದು ನೈಟ್ ಬೇರೆ ಆಗಿತ್ತು, ತಿನ್ನೋಕ್ಕಾಗಿಲ್ಲ. ಸೊ ಬೇಗ ಮಾಡಮ್ಮ ರೆಸಿಪಿ. ಗೊತ್ತಿದೆಯಾ ರೆಸಿಪಿ? ಎಸ್. ಈಗ ಗೊತ್ತಿಲ್ಲ ಅಂದರೆ ವಿಡಿಯೋ ನೋಡಿ ಮಾಡ್ಬೋದು. ಓಕೆ, ನನಗೆ ಬೇರೆ ಕೆಲಸ ಇದೆ. ಓಕೆ, ಬರ್ತೀನಿ. ಓಕೆನಾ? ಓಕೆ. ಮಾಡಾದ್ಮೇಲೆ ಕರಿ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಓಕೆನಾ? ಆಯಿತಾ? ನಂತರ ಬಂದಿದೆಯಾ? ನೋಡೋಣ. ಇದು ಹಾಕಿದೆಯಾ ಅಂಕಿತ? ಬಾಸುಮತಿ ರೈಸ್ ಹಾಕಿದೆಯಾ? ಚೆನ್ನಾಗಿ ಉದ್ದುದ್ರಾಗ ಬಂದಿದೆ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಅಂಕಿತ ಚೆನ್ನಾಗಿ ಮಾಡಿದ್ದು ನಂತರ ಮಾಡಿದ್ದಾಳೆ, ಇಲ್ಲ ಅವಳೇ ಬೇರೆ ಮಾಡಿದ್ದಾಳ ಅಂತ. ಅಜ್ಜಿ ಚೆನ್ನಾಗೈತಾ? ಅಮ್ಮ ಚೆನ್ನಾಗೈತಾ? ಇವಳದೇ ರೆಸಿಪಿ ಚೆನ್ನಾಗಿ ಬಂದೈತಾ? ತಿಂಡಿ ಎಲ್ಲ ತಿಂದ್ಕೊಂಡು ಚಿಕನ್ ಚಾಪ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಜ್ಜಿ ಅಮ್ಮ ಎಲ್ಲ ಕಟ್ ಮಾಡಿಕೊಟ್ಟಿದ್ರು. ಏನಿಲ್ಲ, ಈರುಳ್ಳಿ ಮತ್ತು ಟೊಮ್ಯಾಟೊ, ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಕಾಯಿ ತೊಗೊಳ್ಳಿ, ಜಾಸ್ತಿ ತೊಗೊಬೇಡಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು, ಆಮೇಲೆ ಈರುಳ್ಳಿ ಗೋಲ್ಡನ್ ಫ್ರೈ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಚಿಕನ್ ತೊಳೆದಿಟ್ಕೊಂಡು ಚಿಕನ್ ಹಾಕ್ಕೊಳ್ಳಿ. ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದು ನೀರು ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ಸ್ವಲ್ಪ ಎಲ್ಲ ಅದು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು, ಅದು ಹಾಕ್ಕೊಳ್ಳಿ. ಅಂದರೆ ನಾನು ಫ್ರೈ ಮಾಡ್ಕೊಂಡು ಕೂಡ ಮಾಡ್ತೀನಿ, ಅಂದರೆ ಹಿಂಗೂ ಮಾಡ್ತೀನಿ. ಅಂದರೆ ಟೈಮ್ ಆಗಿಬಿಟ್ಟಿತ್ತಲ್ಲ ಅಂದ್ಬಿಟ್ಟು ಸೊ ಹಂಗೆ ಮಾಡ್ತಾಯಿದ್ದೀನಿ. ಸೊ ಇದನ್ನು ಒಂದು ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಒಂದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿದ್ರೆ ಆವಾಗ ಲಿಡ್ ಕ್ಲೋಸ್ ಮಾಡಿಬಿಡಿ, ಆವಾಗ ಬೇಗ ಫ್ರೈ ಆಗುತ್ತೆ. ಸೊ ಈ ಥರ ನೋಡಿ ಚೆನ್ನಾಗಿ ಕುದಿಬೇಕು, ಎಣ್ಣೆ ಎಲ್ಲ ಬಿಟ್ಕೋಬೇಕು, ಆವಾಗ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಸೊ ಈಗ ಸಾಂಬಾರು ಮಾಡ್ತಾಯಿದ್ದಾರೆ ಅಮ್ಮ ಅಜ್ಜಿ ಇಬ್ಬರೂ. ನನಗೆ ಮಾಡೋಕ್ಕಷ್ಟು ಬರಲ್ಲ. ಸೊ ಫಸ್ಟು ಅರಿಶಿನ ಈರುಳ್ಳಿ ಅಂತ ಹೇಳ್ತಾರಲ್ಲ ಅದನ್ನು ಆಡಿಸ್ಕೋಬೇಕು. ಮಾಮೂಲಿ ಚಕ್ಕೆ, ಲವಂಗ, ಮೆಣಸು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಫಸ್ಟು ರುಬ್ಕೊಳ್ಳಿ. ಆಮೇಲೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಮಟನ್ ಚೆನ್ನಾಗಿ ತೊಳ್ಕೊಳ್ಳಿ. ಮಟನ್ ತಗೊಂಡ್ಮೇಲೆ ಆಮೇಲೆ ಸ್ವಲ್ಪ ಉಪ್ಪು
ಆಮೇಲೆ ಇದು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅರಿಶಿನ ಈರುಳ್ಳಿ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಪೇಸ್ಟ್ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಟನ್ ಜೊತೆ ಮಿಕ್ಸ್ ಮಾಡಿ, ಆಮೇಲೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಖಾರಕ್ಕೆ ಖಾರದ ಪುಡಿ ನೋಡ್ಕೊಂಡು, ಅಂದರೆ ಮಟನ್ ಸಾಂಬಾರು ಪುಡಿ, ಖಾರದ ಪುಡಿ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಖಾರ ಕೂಡ ಇರುತ್ತೆ. ಸೊ ಅಷ್ಟು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕೂಡ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅದು ಅರಿಶಿನ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದೇ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಳಿ. ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ನಿಮ್ಮ ಮಟನ್ ಮೇಲೆ ಡಿಪೆಂಡು ಎಷ್ಟು ವಿಜಿಲ್ ಹಾಕೋಬೇಕಂತ ಅಷ್ಟು ನೋಡ್ಕೊಂಡು ವಿಜಿಲ್ ಮಾಡಿ. ಒಂದು 3 ಮಾಡಿದ್ವಿ. ನೆಕ್ಸ್ಟ್ ಇದರಲ್ಲಿ ಕಾಯಿ, ಕಡಲೆ ಮತ್ತು ಗಸಗಸೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. 2 ಟೊಮ್ಯಾಟೊ ಇದನ್ನು ರುಬ್ಕೊಂಡು ಈ ಪೇಸ್ಟ್ ಕೂಡ ಸಾಂಬಾರಿಗೆ ಆ್ಯಡ್ ಮಾಡಾದಮೇಲೆ ಅದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಕುದಿ ಬರಬೇಕು. ಆವಾಗ ಸಾಂಬಾರು ನೊರೆ ಇದೆಯಲ್ಲ ಆವಾಗ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಕೈಮಾ ಉಂಡೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಏನಿಲ್ಲ, ಇದು ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕಾಯಿ, ಕಡಲೆ ಅದೆಲ್ಲ ಕುಟ್ಕೊಂಡು ಹಾಕ್ಕೊಂಡಿದ್ದೀವಿ. ಅಂದರೆ ಸ್ವಲ್ಪ ಗ್ರೈಂಡ್ ಆಗಲ್ಲ ಅಂತ, ಸೊ ಅದಕ್ಕೆ. ಆಮೇಲೆ ಮಟನ್ ಮಿಸ್ ಆಗಿದೆ, ಅದು ಶೂಟ್ ಆಗಿಲ್ಲ. ಸೊ ಅದಕ್ಕೆ ಮಟನ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ರುಬ್ಕೋಬೇಕು, ಒಂದು ಪೇಸ್ಟ್ ಆಗಬೇಕು. ಸೊ ಅದಕ್ಕೆ ಒಂದು ಮೊಟ್ಟೆ ಹಾಕ್ಕೊಳ್ಳಿ, ಅಂದರೆ ಬೈಂಡಿಂಗ್ ಪರ್ಪೋಸ್ಗೋಸ್ಕರ. ಅಂದರೆ ಈಗ ಅದು ಮೊಟ್ಟೆ ಹಾಕ್ಕೊಂಡ್ರೆ ಅದು ಬಾಲ್ಸ್ ಎಲ್ಲ ಮಾಡ್ತೀವಲ್ಲ, ಸೊ ಅದು ಒಡೆದೋಗ್ಬಾರ್ದು ಅಂತ. ಸೊ ಅದಕ್ಕೋಸ್ಕರ ಮೊಟ್ಟೆ ಹಾಕೋತಾರೆ. ಈ ಥರ ಎಲ್ಲ ಉಂಡೆ ಕಟ್ಕೊಂಡು ಇಟ್ಕೋಬೇಕು. ಆವಾಗ ಎಲ್ಲ ಈ ಥರ ಉಂಡೆ ಎಲ್ಲ ಕಟ್ಟ ಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲ ಕೈಮಾ ಉಂಡೆ ಎಲ್ಲ ಬಿಟ್ಟು ಅದು ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ಸಾಂಬಾರ್ಗೆ ಹಾಕ್ಕೊಳ್ಳಿ. ಅದು ಹಂಗೂ ಚೆನ್ನಾಗಿರುತ್ತೆ, ಹಂಗೂ ತಿನ್ಬೋದು ಸಾಂಬಾರು ಇಲ್ಲದೇ. ಸೊ ನಾವು ಹಂಗೂ ಟ್ರೈ ಮಾಡ್ತೀವಿ ಒಂದೊಂದ್ಸಲ. ಇವು ಫುಲ್ ಬ್ಯಾಟಿಂಗ್. ಹೆಂಗಿದೆ ಊಟ ಅಜ್ಜಿ? ಅಮ್ಮ ನೀನು ಊಟ ಮಾಡಲ್ವಾ? ಎಲ್ಲ ಒಬ್ಬೊಬ್ರು. ಚಿಕನ್ ಚಾಪ್ಸು, ಅಜ್ಜಿ ಸಾಂಬಾರು, ಅಮ್ಮ ಎಗ್. ಸಂಡೇ ಕಂಪ್ಲೀಟೆಡ್. ಊಟ ಎಲ್ಲ ಮುಗಿಸ್ಕೊಂಡು ಈಗ ಚರಿಗೆ ಒಂದು ವಾಟರ್ ಬಾಟಲ್ ತೊಗೊಳ್ಳೋಣ ಅಂತ ಹೋಗಿದ್ವಿ. ಹಾಗೆ ಅಜ್ಜಿ ಎಲ್ಲ ಇದ್ರಲ್ಲ ಬೋರ್ ಆಗ್ತಾಯಿತ್ತು ಅಂತ ಸೊ ಹೋಗಿದ್ವಿ. ಅದು ಇಲ್ಲಿ ಮಂಡ್ಯದ ಟಾಯ್ಸ್ ಅಂತ ಶಾಪೇ ಇದೆ, ಸೊ ಅಲ್ಲಿ ಬಾಟಲ್ ಚೆನ್ನಾಗಿರೋ ಸಿಗುತ್ತೆ, ಅದಕ್ಕೆ ಹೋಗಿದ್ವಿ. ಇಲ್ಲಿ ನೋಡಿದ್ರೆ ಸರಿ ಬಾಟಲ್ ತೊಗೊಳಕ್ಕಿಂತ ಬೇರೆ ಐಟಮ್ಸ್ ಜಾಸ್ತಿ ತೊಗೋಬಿಟ್ಟ. ಇಲ್ಲಿ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಟಾಯ್ಸ್ ಆಟಾಡೋದೆಲ್ಲ. ಇನ್ನು ಅಂದರೆ ಇದು ಕೋಲ್ಡ್ ವಾಟರ್ ಮತ್ತು ಹಾಟ್ ವಾಟರ್ ಎರಡು ಹಾಕ್ಬೋದು. ಚೆನ್ನಾಗಿದೆ, ಚರಿಗೆ ಸ್ಕೂಲಿಗೆ ಕೊಟ್ಟು ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಅಂದರೆ ಇದು ಎಷ್ಟು 350. ನೆಕ್ಸ್ಟ್ ಆಮೇಲೆ ಬಾಟಲ್ ತಗ್ಸ್ಕೊಳಕ್ಕೆ ಹೋಗಿದ್ರೆ ಅವನು ಏನೇನು ತಗ್ಸ್ಕೊಂಡ ಅಂದರೆ ಇದೊಂದು ಗಾಡಿ ಇದೊಂದು ತಗ್ಸ್ಕೊಂಡಿದ್ದಾನೆ. ಆಮೇಲೆ ಅಲ್ಲೊಂದು ಟ್ರೈನ್ ಸರಿ ತೋರ್ಸು, ಅದರಲ್ಲಿ ಇನ್ನೊಂದು ಲೈಟಲ್ಲಿ ಇದಿಷ್ಟನಾ? ಏನು ಅದು ಟ್ರೈನು? ಇನ್ನು ಎಲ್ಲ ಬೇಕು. ಇದು ಮತ್ತೆ ಗಾಡಿ ತಗ್ಸ್ಕೊಂಡಲ್ಲ, ಇದು ಬೇಕು. ಸ್ಪ್ರೈಟ್ ಕುಡಿಯೋಣ ಅಂತ ಈಗ ನಮ್ಮ ಅಜ್ಜಿ ಊರಿಗೆ ಹೋಗ್ತವ್ರೆ, ಎಲ್ಲ ಎತ್ತಿಡ್ಕತ್ತವ್ರೆ ಫುಲ್ಲು. ಸ್ಪ್ರೈಟ್ ಅಂದರೆ ನಾವು ಯಾವಾಗಲೂ ಚಿಕನ್ ಮಟನ್ ಮಾಡಿದಾಗ ಸ್ಪ್ರೈಟೇ ತರಿಸೋದು, ಅಂದರೆ ಡೈಜೆಸ್ಟ್ ಆಗುತ್ತೆ ಅಂತ. ಫ್ರೆಂಡ್ಸ್ ಈಗ ನಾನು ನೋಡ್ತಾ ಇದ್ದೀರಾ ಕಣ್ಣೆಲ್ಲ ಒಂಥರ ಮುಟ್ಕೊಂಡು ನಿದ್ದೆ ಸಕ್ಕತ್ ಎಳಿತೈತೆ. ಈಗ ಅಜ್ಜಿ ಹೋಗ್ತಾರೆ, ಸ್ಪ್ರೈಟ್ ಕೊಟ್ಬಿಟ್ಟು ಅಜ್ಜಿಗೆ ಟೀ ಮಾಡ್ಕೊಡ್ಬೇಕಂತ ಟೀ ಮಾಡ್ಕೊಟ್ಬಿಟ್ಟು ನಾವು ಒಂದು 2 hours ಬಂದ್ಕೊಂಡು ಮೈಸೂರಿಗೆ ನಾವು ಹೊರಡ್ಬೇಕು. ಚರಿಗೆ ನಾನು ಸ್ಕೂಲಿಗೆ, ನನಗೂ ಕಾಲೇಜ್ ಇದೆ ಮೇಡಮ್. ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿ ಊರಿಗೆ ಹೋಯ್ತವ್ರೆ, ಅಂದರೆ ಅವ್ರಿಗೆ ಇದೇನು ಸ್ಪ್ರೈಟ್ ಕುಡಿದ್ರೆ ಡೈಜೆಸ್ಟ್ ಆಗೋದಂತೆ, ಅವ್ರಿಗೆ ಟೀ ಕುಡಿದ್ರೆ ಡೈಜೆಸ್ಟ್ ಆಗೋದಂತೆ. ಸೊ ಇದು ನಮ್ಮ ಅಮ್ಮ ಮುಂಬೈ ಚಾಯ್ ತಂದಿದ್ರು ಟೀ ಪೌಡರ್. ಆದರೆ ಅಲ್ಲಿ ಟೀ ಕುಡ್ದಿರ್ತಾರ, ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಟೇಸ್ಟ್ ಅಂತ. ನಮ್ಮ ಅಜ್ಜಿಗೆ ನೆನ್ನೆ ಮಾಡಿಕೊಟ್ಟಿದ್ದು ಇಷ್ಟ ಇಲ್ವಂತೆ, ನನಗೂ ಇಷ್ಟ ಇಲ್ಲ. ಸ್ಮೆಲ್ಲು ಯಪ್ಪ ಒಂಥರ ಅಷ್ಟು ಇಷ್ಟ ಆಗಲ್ಲ ನನಗೆ. ಸೊ ಅದಕ್ಕೆ 3 ರೋಸಸ್ ಸಿಗೋದು ಮಾಮೂಲಿ, ಅದೇ ಮಾಡಿಕೊಡ್ತಾ ಇದ್ದೀನಿ. ಹಾಂ, ನಾಳೆ ಹೋಗುವೇರು? ನಾಳೆ ಬಾಯ್ ಮಾಡು ಚಳಿ, ಅಜ್ಜಿಗೆ ಊರಿಗೆ ಹೋಯ್ತೈತೆ. ಮಾಡಲ್ಲ ಬಾಯ್ ಮಾಡು, ಅಜ್ಜಿಗೆ ಹಾಕ್ಕೊಡ್ತೀನಿ ಇರು ಬಂದು. ಅಜ್ಜಿಗೆ ಬಾಯ್ ಮಾಡಿಬಿಡು ಮತ್ತೆ. ಬಾಯ್.
ಹಾಂ ಬಾಯ್. ಹತ್ತಿಸ್ಬಿಟ್ಟು ಬರೇ. ಹಾಂ ಬಾಯ್.